ಆ್ಯಕ್ಚುಲಿ ತಪ್ಪು. ಯಾಕೆಂದರೆ ಗುರುಜಿಗಳು ಯಾವತ್ತೂ ಲೈಫಲ್ಲಿ ಒಬ್ಬರು ಪಾಸಿಟಿವ್ ಆಗಿ ತಗೋಬೇಕು, ಮುಂದೆ ಹೋಗಬೇಕು ಅನ್ನೋದನ್ನ ಹೇಳಬೇಕೇ ಹೊರತು ನೆಗೆಟಿವ್ ಆಗಿ ಹೇಳ್ಬಾರ್ದು. ಯಾವತ್ತೂ ನೆಗೆಟಿವ್ ಆಗಿ ಒಬ್ಬ ಮನುಷ್ಯ ಕುಗ್ಗಿಸೋದು ನೋಡಬಾರ್ದು. ಏನಾದರೂ ಹೇಳಿ ಅವ್ರನ್ನ ಒಂಚೂರು ಮುಂದೆ ತರೋದಕ್ಕೆ ನೋಡಬೇಕಲ್ಲ. ಇಲ್ಲ, ಗುರೂಜಿ ಪ್ರಕಾರ ಅಲ್ಲ, ದೇವ್ರ ಪ್ರಕಾರ ಗೆಲ್ಬೋದು. ದೇವ್ರ ಪ್ರಕಾರ ಗುರೂಜಿನೇ ತಾನೇ ದೇವರಾಗಿ ಬಂದಿರೋದು. ಇಲ್ಲ, ಅವ್ರ ದೇವ್ರಲ್ಲ. ಈಗ ದೇವ್ರು ಗುರುಜಿ ಅವರು ಓಕೆ, ತಂದೆ ತಾಯಿನ ದೂರ ಮಾಡೋವಂಥದ್ದು ಯಾವ ತರ ಜ್ಯೋತಿಷ ಅಂತ? ತಪ್ಪದಿನ್ನು ಒಂದು ಮಾಡಬೇಕು, ಆ ಥರ ಎಲ್ಲ ದೂರ ಮಾಡಬಾರ್ದು. ಈಗ ಅದರಿಂದನೇ ಕುಗ್ಗಿದಾನೆ, ಅವ್ನು ಆಟ ಆಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾರೇ ಆಗಲಿ ಇಲ್ಲ, ಕಾರ್ತಿಕ್ ಗೆಲ್ಬೇಕು ಮೇಡಮ್. ನಮ್ಮ ಪ್ರತಾಪ್, ವಿನಯ್, ಕಾರ್ತಿಕ್, ವಿನಯ್, ಮೆಜಾರಿಟಿ ವಿನ್ಸ್ ವಿನಯ್. ಪ್ರತಾಪ್ ಅಂದ್ರೆ ಅವನು ತುಂಬಾ ಟ್ಯಾಲೆಂಟ್ ಆಗಿತ್ತು. ಡ್ರೋನ್ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಮತ್ತೆ ರಿಟರ್ನ್ ಬಿಗ್ ಬಾಸ್ ಮನೆಗೆ ಬರಲ್ಲ ಅನ್ನೋದು. ಹಂಗ್ ಬರಲ್ಲ. ಕಾರ್ತಿಕ್ ಅವ್ರು ಹುಷಾರಾಗ್ತಾರ ಅಂತ? ಕಾರ್ತಿಕ್ ಗೆಲ್ಬೇಕಿಲ್ಲ, ಪ್ರತಾಪ್ ಅವ್ರು ಹುಷಾರಾಗ್ತಾರೆ. ಹುಷಾರಾಗ್ತಾರೆ. ಗುರುಜಿ ಅವರು ಒಂದು ಮಾತು ಹೇಳಿದ್ರಲ್ರಿ, ತಂದೆ ತಾಯಿ ಜೊತೆ ಹೋಗ್ಬಾರ್ದು ಅನ್ನೋದು. ಅದು ತಪ್ಪು ಮಾಹಿತಿ. ಅದು ಮಾತಾಡ್ಬೇಕು. ತಂದೆ ತಾಯಿ ಬಿಟ್ಟು ಅಕಸ್ಮಾತ್ ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಹೋಗೋದನ್ನು ಅವ್ರು ಹೇಳಲೇಬಾರ್ದಿತ್ತು, ಹೇಳ್ಬಾರ್ದು. ತಪ್ಪು. ನಮ್ಮ ಇಂಡಿಯಾದಲ್ಲಿ ಸಾಧನೆ ಮಾಡ್ತಿದ್ದು ನಾವು ಹೊರದೇಶಕ್ಕೆ ಹೋಗಿ ಸಾಧನೆ ಮಾಡ್ತೀವಿ ಅನ್ನೋದು ಸುಳ್ಳು. ಒಂದು ಗುರುಜಿ ಆ ರೀತಿ ಹೇಳೋ ಸರಿನಾ ಅಂತ? ತಪ್ಪು. ಯಾಕೆ ಯಾವ ಗುರುಜಿನೇ ಆಗಲಿ ತಾಯಿ ತಂದೆಯಿಂದ ದೂರ ಮಾಡೋ ಮಾತು ಹೇಳ್ಬಾರ್ದು. ಹೇಳಿದ್ ತುಂಬಾ ತಪ್ಪು ಅವರು. ಅದರಿಂದ ಕುಗ್ಗೋಗ್ಬಿಟ್ರ ಅಂತ. ಕುಗ್ಗಿದ್ರು ಅನ್ನೋದಕ್ಕಿಂತ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟೇ ತಪ್ಪಲ್ವಾ? ಅಂದ್ರೆ ತಾಯಿ ತಂದ್ರೆ ಅಂದ್ರೆ ಒಂದು ದೇವ್ರ ಸಮಾನವಾಗಿ ಕಾಣೋ ಒಂದು ಇದ್ರಲ್ಲಿ ಆ ಥರ ಹೇಳ್ಬಾರ್ದು ಸ್ವಾಮೀಜಿಗಳು. ವಿನಯ್ ಅವರಿಗೆ ರಾಜಯೋಗ ಇದೆ ಅಂತ ಅಂದ್ರು, ಈ ಸಲ ಗೆಲ್ಬೋದಂತೀರಾ? ಗೆಲ್ತಾರೆ ಅಂತ ನಮ್ಮ ಕಾನ್ಫಿಡೆನ್ಸ್. ಗುರುಜಿ ಅವ್ರ ಪ್ರಕಾರ? ಇಲ್ಲ, ಗುರೂಜಿ ಪ್ರಕಾರ ಅಲ್ಲ, ದೇವ್ರ ಪ್ರಕಾರ ಗೆಲ್ಬೋದು. ದೇವ್ರ ಪ್ರಕಾರ. ಗುರೂಜಿನೇ ತಾನೇ ದೇವರಾಗಿ ಬಂದಿರೋದು. ಇಲ್ಲ, ಅವ್ರ ದೇವ್ರಲ್ಲ. ಈಗ ದೇವ್ರು ಗುರುಜಿ ಅವರು ಓಕೆ, ತಂದೆ ತಾಯಿನ ದೂರ ಮಾಡೋವಂಥದ್ದು ಯಾವ ತರ ಜ್ಯೋತಿಷ ಅಂತ? ತಪ್ಪದಿನ್ನು ಒಂದು ಮಾಡಬೇಕು, ಆ ಥರ ಎಲ್ಲ ದೂರ ಮಾಡಬಾರ್ದು. ಈಗ ಅದರಿಂದನೇ ಕುಗ್ಗಿದಾನೆ, ಅವ್ನು ಆಟ ಆಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾರೇ ಆಗಲಿ ಇಲ್ಲ, ಕಾರ್ತಿಕ್ ಗೆಲ್ಬೇಕು ಮೇಡಮ್. ನಮ್ಮ ಕಾರ್ತಿಕ್ ಅವರು ವೆರಿ ಸ್ಟ್ರಾಂಗ್. ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ವೆರಿ ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನನ್ನ ಪ್ರಕಾರ ಕಾರ್ತಿಕ್ ಗೆಲ್ಬೇಕು. ಮತ್ತೆ ಸಂಗೀತ ಅವ್ರು ಒಂದು ಹೆಣ್ಮಗಳು ಎಲ್ಲರಿಗೂ ಫೈಟ್ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಅವರು ಬರಬೇಕು. ತುಂಬ ಸ್ಟ್ರಾಟಜಿ ಜಾಸ್ತಿ ಯೂಸ್ ಮಾಡಿ ಟೈಮಿಗೆ ಸರಿಯಾಗಿ ಅಡ್ಜಸ್ಟ್ ಆಗಿಬಿಟ್ಟು ಸ್ಟ್ರಾಟಜಿ ಜಾಸ್ತಿ ಯೂಸ್ ಮಾಡಿ ಅದು ಅದೇನು ನಮಗೆ ಇಷ್ಟ ಆಗಿದೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮಾತಾಡಂಗಿಲ್ಲ. ಹೀರೋ ಬರ್ತಾರೆ ಅಂದ್ರೆ ಒಂದು ದೊಡ್ಡ ಖುಷಿ ನಮಗೆಲ್ಲ. ಅವ್ರು ಬರ್ತಾರೆ, ಸರ್ ಬರ್ತಾರೆ ಅಂತ ಅರ್ಧ ಕುತ್ಕೋತೀವಿ. ಸಾಟರ್ಡೆ ಸಂಡೇ ಮಿಕ್ಸೇ ಆಗೋದಿಲ್ಲ. ಸ್ಯಾಟರ್ಡೆ ಸಂಡೇ ನಾವು ಮಿಸ್ಸೇ ಮಾಡಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತಿರಲ್ವಾ? ನಾವು ಕನ್ನಡದವರು ಅಂದ್ಮೇಲೆ ಕನ್ನಡ ಬಿಗ್ ಬಾಸೇ ನೋಡೋದಲ್ವಾ? ಯಾರು ಇಷ್ಟ ಆಗ್ತಾರೆ? ಗೆಲ್ಬೋದು ಅಂತ ನನ್ನ ಪ್ರಕಾರ ಕಾರ್ತಿಕ್, ಇಲ್ಲ ಅಂದರೆ ಸಂಗೀತ. ಸಂಗೀತ ಅವ್ರು ಏನಕ್ಕೆ? ಸಂಗೀತ ಅವರು ವೆರಿ ಸ್ಟ್ರಾಂಗ್ ಗರ್ಲ್, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಸ್ಪೋರ್ಟಿವ್ ಆಗಿದ್ದಾರೆ. ಬೇರೆ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ಅವಿನಯ್ ಮತ್ತು ಕಾರ್ತಿಕ್, ಡ್ರೋನ್ ಪ್ರತಾಪ್ ಮೂವರ ಜೊತೆ ಜಗಳ ಆಡಿ ಈಗ ನಮ್ರತಾ ಅವ್ರು ಹೋಗಿದ್ದಾರೆ. ಈಗ ಹಾಗಂತ ಏನಿಲ್ಲ, ಫ್ರೆಂಡ್ಶಿಪ್ ಅವರೆಲ್ಲರನ್ನೂ ಒಂದೇ ಥರ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಇವಾಗ ಅವ್ರಿಗೆ ಸಂಗೀತ ಅಂದರೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ನಮ್ರತಾ ಬಂದಿರೋದು ಹೊರತು ನಮ್ರತಾ ಅಲ್ಲ. ಡ್ರೋನ್ ಪ್ರತಾಪ್ ಇದ್ದಾರೆ. ಡ್ರೋನ್ ಪ್ರತಾಪ್ ಆ್ಯಕ್ಚುಲಿ ಒಳ್ಳೆ ಗೈ ಅನಿಸುತ್ತೆ ನೋಡಲಿಕ್ಕೆ. ನಮಗೆ ತುಂಬ ಸಾಫ್ಟು ಹಳ್ಳಿ ಹುಡುಗ ನೋಡಿದ್ರೆ. ಬಟ್ ಹಳ್ಳಿ ಹುಡುಗ ನಾವು ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು, ಒಂದು ಚೆನ್ನಾಗಿ ಗೆಲ್ಲಬೇಕು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಟಾಪ್ ಫೈನಲ್ ಆದರೂ ಇರಬೇಕು ಅಂತ ಆಸೆ ಪಡ್ತಾರೆ. ಗುರುಜಿ ಅವರು ಒಂದು ಮಾತು ಹೇಳಿದ್ರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಾ? ಆ್ಯಕ್ಚುಲಿ ತಪ್ಪು. ಯಾಕೆಂದರೆ ಗುರುಜಿಗಳು ಯಾವತ್ತೂ ಲೈಫಲ್ಲಿ ಒಬ್ಬರು ಪಾಸಿಟಿವ್ ಆಗಿ ತಗೋಬೇಕು, ಮುಂದೆ ಹೋಗಬೇಕು ಅನ್ನೋದನ್ನ ಹೇಳಬೇಕೇ ಹೊರತು ನೆಗೆಟಿವ್ ಆಗಿ ಹೇಳ್ಬಾರ್ದು. ಯಾವತ್ತೂ ನೆಗೆಟಿವ್ ಆಗಿ ಒಬ್ಬ ಮನುಷ್ಯ ಕುಗ್ಗಿಸೋದು ನೋಡಬಾರ್ದು. ಈಗ ಏನಾದರೂ ಹೇಳಿ ಅವ್ರನ್ನ ಒಂಚೂರು ಮುಂದೆ ತರೋದಕ್ಕೆ ನೋಡಬೇಕಲ್ವ? ಈಗಾಗಲೇ 3 ವರ್ಷ ಬಿಟ್ಟು ಅವನ್ನ ಕುಗ್ಗಿರೋದ್ರಿಂದ ಮೆಂಟಲಿ ಅವ್ರ ಥರ ಹತ್ರ ಹೋಗ್ತಿರೋ ಕುಗ್ಗೋಗಿದ್ದಾರೆ. ಅಂಥದ್ದು ಇವಾಗ ನೀವು ಫ್ಯಾಮಿಲಿ ಜೊತೆ ಇರಬಾರ್ದು, ಹೊರಗಡೆ ಇದ್ರೆ ಒಳ್ಳೇದು, ಹೊರಗಡೆ ಇದ್ರೆ ಒಳ್ಳೇದು ಅಂತ ಹೇಳಿ ತಂದೆ ತಾಯಿಗಿನ್ನ ದೇವ್ರು ಯಾರಾದ್ರೂ ಇದ್ದಾರಾ? ಯಾವ ಗುರುಜಿ ಇದಾರ ಆ ಥರ ದೇವರು? ಅವ್ರ ತಂದೆ ತಾಯಿ ಯಾರು ಆಗ್ತಾರೆ ಅಲ್ವಾ? ನೀನು ಇಲ್ಲಿರಬಾರ್ದು, ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು ಅನ್ನೋದು. ನಮ್ಮ ದೇಶ ನಮ್ಮ ದೇಶ ಬಿಟ್ಟು ಹೇಗೆ ಹೊರಗಡೆ ಒಳ್ಳೆ ಚೆನ್ನಾಗಿರ್ತಾರೆ, ಹುಟ್ಟಿದಿಲ್ಲಿ ಬೆಳೆದಿದ್ದಿಲ್ಲಿ. ಅದು ನಮ್ಮ ಹೊರಗಡೆ ಸಾಧನೆ ಮಾಡ್ತಾರೆ ಅನ್ನೋ ತಪ್ಪಲ್ವಾ? ನಮ್ಮ ಇಂಡಿಯಾದಲ್ಲೇ ಇದ್ಕೊಂಡು ಎಷ್ಟು ಸಾಧನೆ ಮಾಡ್ಬೋದು? ಅದು ನಿಜವಾಗ್ಲೂ ಆ ಸ್ಟೇಟ್ಮೆಂಟ್ ಒಂಚೂರು ಸರಿ ಇಲ್ಲ. ಗುರುಜಿ ಆದವರು ನಮ್ಮ ದೇಶದಲ್ಲಿ ಅವರು ಹೊರದೇಶಕ್ಕೆ ಹೋಗ್ತೀನಿ ಅನ್ನೋ ಅವ್ರ ಮೈಂಡ್ ಸಹ ಚೇಂಜ್ ಮಾಡಬೇಕು. ಅವರು ಎಲ್ಲ ಹಬ್ಬ ನಾವು ನಮ್ಮ ದೇಶದಲ್ಲಿದ್ದು ಇಲ್ಲಿ ಏನಾದರೂ ಸಾಧನೆ ಮಾಡು, ಇಲ್ಲಿ ಏನಾದರೂ ಇದು ಮಾಡು, ಅಥವಾ
ನಿಮ್ಮ ತಂದೆ ತಾಯಿಗೆ ನೀನು ನೇರವಾಗಿ ನಿಂತ್ಕೊ ಅಂತ ಹೇಳಬೇಕೆ ಹೊರತು ಹೊರಗಡೆ ಹೋಗು ನೀನು ಅಲ್ಲಿರೋ ಇಲ್ಲಿ ತಂದೆ ತಾಯಿಯಿಂದ ದೂರ ಇರು. ಅವ್ರ ತಂದೆ ತಾಯಿ ಎಷ್ಟು ಮುಗ್ಧರು, ಎಷ್ಟು ಒಳ್ಳೆಯವರು. Yes. ಅವ್ರನ್ನ ನೋಡಿ ಸಂತೋಷ ಆಯ್ತು ನಮಗೆಲ್ಲ. ನಿಜವಾಗ್ಲೂ ಆ ಥರ ಮಾತಾಡಿ ಈಗ ಡ್ರೋನ್ ಪ್ರತಾಪ್ ಅವರು ಹೆವಿ ಟ್ಯಾಬ್ಲೆಟ್ ತೊಗೊಂಡು ಆತ್ಮಹತ್ಯಕ್ಕೆ ಟ್ರೈ ಮಾಡ್ಕೊಂಡ್ರು ಮನೆಯಲ್ಲಿ ಅನ್ನೋದು ಒಂದು ಸುದ್ದಿ ಆಗ್ತಾ ಇದೆ, ಏನಂತೀರ ಅದಕ್ಕೆ? ಆ ಥರ ನಿನ್ನೆಯಿಂದ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಈಗ. ಯಾವ ಮಾತು ಕೇಳಿ ಗುರುಜಿ ಮಾತು ಕೇಳೋಣ ಅದಕ್ಕೇನಾದ್ರೂ ಕುಗ್ಬಿಟ್ರ ಅಂತ ಹಾಸ್ಪಿಟ್ಲಲ್ಲಿದ್ದಾರೆ ಈಗ. ಆಗಿರ್ಬೋದಲ್ಲ. ಟ್ಯಾಬ್ಲೆಟ್ಸ್ ಕೂಡ ಅಲ್ಲಿ ಸಿಗೋದಿಲ್ಲ, ಅಷ್ಟು ಸುಲಭ ಅಲ್ಲ ಆ ಥರ ಟ್ಯಾಬ್ಲೆಟ್ಸ್ ಅಲ್ಲಿ ತಗೊಳಕ್ಕೆ. ಯಾಕಂದ್ರೆ ಎಲ್ಲಿ ಸಿಗುತ್ತೆ? ಏನು ತಗೊಳ್ಳೋಕೆ ಆಗಲ್ಲ. ಕ್ಯಾಮ್ರಾಸ್ ಇರುತ್ತೆ, ಸೊ ಆ ಥರ ಎಲ್ಲ ಆಗಿರಲ್ಲ, ಇದೆಲ್ಲ ಫೇಕ್ ಅಂತ. ಫೇಕ್ ನ್ಯೂಸ್ ಅಂತೀರ. ಸುದೀಪ್ ಸರ್ ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ? ಸುದೀಪ್ ಸರ್ ಸೂಪರ್, ಅವ್ರ ಥರ ನಮಗೆ ಬಿಗ್ ಬಾಸ್ ನಡ್ಸ್ಕೊಡೋಕೆ ಸಾಧ್ಯನೇ ಇಲ್ಲ. ವೆರಿ ಜೆಂಟಲ್ಮ್ಯಾನ್. ಒಂದೊಂದು ವರ್ಡನ್ನು ಪರ್ಸನಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುದೀಪ್ ಸರ್ ಕರ್ನಾಟಕದ ಅಚ್ಚುಮೆಚ್ಚಿನ ನಟ ಅಂತ ಇಲ್ಲ, ಇಸ್ ಗುಡ್. ಅವ್ರನ್ನ ನಾವು ತಿದ್ದೋವಂಥದ್ದೇ ಇಲ್ಲ. ಆ್ಯಕ್ಚುಲಿ ನಾವು ಎವ್ರಿ ಸ್ಯಾಟರ್ಡೆ ನಾವು ವೀಕ್ಲಿ ನೋಡ್ತೀವೋ ಇಲ್ಲ, ವೀಕೆಂಡ್ ಮಾತ್ರ ಮಿಸ್ ಮಾಡಲ್ಲ ಬಿಕಾಸ್ ಆಫ್ ಸುದೀಪ್ ಸರ್. ನಿಮ್ಮ ಓಟು? ನಮ್ಗೆ ಓಟೋದೇ ಹೇಳಿದ್ವಲ್ಲ, ನಾವು ಕಾರ್ತಿಕ್ ಇಲ್ಲ ಸಂಗೀತ ಆರ್ಟಿಸ್ಟ ನೀವು? ಇಲ್ಲಪ್ಪ. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರಮ್ಮ? ಸಂಗೀತ ಅವ್ರು ಇಷ್ಟ ಆಗ್ತಾರೆ, ಸ್ವಲ್ಪ ಗಲಾಟೆ ಮಾಡ್ತಾರಲ್ಲ. ಹಾಂ. ಆಮೇಲೆ ಇವನು ಜೋಕ್ಸ್ ಮಾಡ್ತಾರಲ್ಲ, ಯಾರು ವಿನಯ? ತುಕಾಲಿ ಸಂತೋಷ್. ತುಕಾಲಿ ಸಂತೋಷ್ ಅವರು. ವಿನಯ್? ವಿನಯ್ ತುಂಬ ಒಂಥರ ಅಲ್ಲ, ಅವರು ಒಂದ್ಸಲ ಇಷ್ಟ ಆಗ್ತಾರೆ, ಒಂದ್ಸಲ ಇಷ್ಟ ಆಗಲ್ಲ. ಜಗಳ ಕಮ್ಮಿ ಆಗಿದೆ ಅಂತೀರಾ? ಈಗ ಸ್ವಲ್ಪ ಕಡಿಮೆ ಆಗಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಪರವಾಗಿಲ್ಲ, ಓಕೆ. ಪಾಪ ಅನಿಸುತ್ತೆ ನೋಡಿದ್ರೆ ಸ್ವಲ್ಪ. ಅವನು ಯಾವಾಗಲೂ ಒಂದು ಸ್ವಲ್ಪ ತುಂಬ ಡಲ್ ಆಗಿರ್ತಾನಲ್ಲ. ಮೊನ್ನೆ ಎಪಿಸೋಡ್ ನೋಡಿದ್ರಮ್ಮ ಗುರುಜಿ ಬಂದಾಗ? ನೋಡು, ತಂದೆ ತಾಯಿಯಿಂದ ದೂರ ಇರಬೇಕು ನೀನು ಅಂತ ಹೇಳಿದ್ರು. ಅಂತ ಹೇಳಿದ್ರು. ಏನಂತೀರ ಅದಕ್ಕೆಲ್ಲ? ಹೌದೇನೋ ಅನಿಸುತ್ತೆ. ದೂರ ಇರ್ಬೇಕಂತೀರ ತಂದೆ ತಾಯಿ ಬಿಟ್ಟು? ಅಲ್ಲ, ಹೋಗಿ ಬರಲಿ, ಅವ್ರೇನು ಹೇಳೋದು, ಹೋಗಿ ಅವ್ರ ಜೊತೆ ಸೇರ್ಕೋಬೇಡಿ ಅಂತ ಹೇಳಿರೋದು. ಹಾಂ, ದೂರ ಇದ್ದು ಮಾತಾಡಿಸ್ಕೊಂಡಿರೋದು. ದೂರ ಇದ್ರೆ ಹಂಗಂತ ದೂರ ಆಗ್ಬಿಡ್ಬೇಕು ಅಂತ ಹೇಳಿದ್ರು. ಡ್ರೋನ್ ಪ್ರತಾಪ್ ಅವರಿಗೆ ನಿನ್ನೆ ಫುಡ್ ಪಾಯ್ಸನ್ ಆಗಿದೆ, ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂತೇಳಿ ಸುದ್ದಿ ಇದೆ. ಇಲ್ಲ, ಅವ್ರು ಹುಷಾರಿಲ್ಲ. ರಾತ್ರಿ ಸಹ ನೋಡಿದ್ನಲ್ಲ ಎಪಿಸೋಡ್. ಮೊನ್ನೆದು ನಿನ್ನೆ ಹಾಕ್ತಾರೆ, ನಿನ್ನೆದು ಇವತ್ತು ಹಾಕ್ತಾರೆ. ಎಸ್, ಈಗಾಗಲೇ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂತ. ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಹಂಗೆಲ್ಲ ಮಾಡ್ಕೊಳಕ್ ಬಿಡಲ್ಲ. ಟ್ಯಾಬ್ಲೆಟ್ಸ್ ಜಾಸ್ತಿ ತಗೊಂಡಿದ್ದಾರೆ ಅಂತ. ಥ್ಯಾಂಕ್ಸ್, ನನಗೆ ಟೈಮ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತೀರಿ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮೋಸ್ಟ್ಲಿ ಡೈಲಿ ನೋಡೋದಕ್ಕಿಂತ ನಾವು ವೀಕೆಂಡಲ್ಲೇ ತುಂಬ ನೋಡಲೇಬೇಕು ಅಂತ ನೋಡೋದು. ಅವ್ರು ಹೇಳೋದು ತುಂಬ ಇಷ್ಟ. ಸುದೀಪ್ ಅವ್ರು ಮಾತಾಡೋದು. ಥ್ಯಾಂಕ್ ಯು ಅಮ್ಮ. ಯಾರು ಇಷ್ಟ ಆಗ್ತಾರೆ? ಸಂತೋಷ್. ಹಳ್ಳಿಕಾರು ಹಳ್ಳಿಕಾರ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಟ ಅಲ್ಲ, ಅವರು ಹಳ್ಳಿಕಾರ್ ದನಗಳು ಸಾಕಿದ್ರು ಅಂತ ಅವ್ರ ಮೇಲೆ ಅಭಿಮಾನ. ಮತ್ತು ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಅವ್ರಿಗೆ ಓಟ್ ಹಾಕಲ್ಲ. ಒಟ್ಟು ನಾವು ಇನ್ನೂವರೆಗೆ ಯಾರಿಗೂ ಮಾಡಿಲ್ಲ ಸರ್. ಒಟ್ಟು ಹಳ್ಳಿಕಾರ್ ಸಂತೋಷ್ ಅವರು ಬರೀ ರೈತರಂತೇಳಿ ಇಷ್ಟಪಡ್ತಾ ಇರೋದು. ಹೌದು. ಮತ್ತು ಮೊನ್ನೆ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರಲ್ವ, ಇನ್ನೂ ಚೆನ್ನಾಗಿ ಆಟ ಆಡಬೇಕು, ನಿಮ್ಮನ್ನು ನಂಬಿ ಓಟ್ ಹಾಕ್ತಾ ಇದ್ದಾರೆ, ಆ ಜನಗಳಿಗೆ ಮೋಸ ಮಾಡಬೇಡಿ ಅಂತೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಳ್ಳಿಕಾರ್ ಅವ್ರಿಗೆ? ಹೌದು, ಚೆನ್ನಾಗಿ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾರೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಅವ್ರನ್ನೂ ರೈತರಲ್ವಾ? ಅವರು ರೈತರ ಸರ್, ಅವರು ದನಕರ ಏನು ಸಾಕಿದ್ದಾರೆ. ಹೌದು, ದನಕರ ಸಾಕಿದ್ರೆ ಮಾತ್ರ ಅವ್ರಿಗೆ ಓಟ್ ಹಾಕ್ತೀರಾ? ಅಲ್ಲ, ರೈತರು ಅಂತ ನೀವು ಕೇಳಿದ್ರು. ಹಾಂ, ರೈತರು ಭಾಳಷ್ಟು ಜನ ಇದ್ದಾರಲ್ಲ ಅಂತ. ಅಲ್ಲ ಸರ್, ನೀವು ಇವಾಗ ಕೇಳಿದ್ರಲ್ಲ, ಹಾಂ, ಯಾರು ವರ್ತೂರು ಸಂತೋಷ್ ಮಾತ್ರ ರೈತರು, ಇವರು ಡ್ರೋನ್ ಪ್ರತಾಪ್ ರೈತರು ಅಂತ. ಇವರು ದನಕರು ಎಲ್ಲ ಸಾಕಿದ್ದಾರೆ. ಅದಕ್ಕೆ ರೈತರು ಅವರು ಡ್ರೋನ್ ಮಾಡಿ ಎಲ್ಲ ಕಾಗೆ ಹಾಕ್ಸ್ಬಿಟ್ಟವ್ರಲ್ಲ, ಸ್ವಲ್ಪ ಅಭಿಮಾನ ಕಮ್ಮಿ. ಸುಳ್ಳು ಹೇಳಿದಾರಂತ. ಓಕೆ, ಥ್ಯಾಂಕ್ ಯು.